ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಎರಡನೇ 5 ಅಂಕದ ಮೆಥಡ್ ಪೆನ್ಷನ್ ಬಗ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ರೀತಿ ಅವರು ಕ್ವಶನ್ ಅಲ್ಲಿ ಪ್ರಶ್ನೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್. So it is your second method in income tax for 5 marks. I have taken example from previous year question paper. Rangappa retired from the service in Kaveri Limited. His pension is 25,000 per month during the year 2022. He got his 3/4 of commuted pension and received rupees 12 lakh. Compute the exempted and taxable pension for the assessment year 23-24. Question A, if he receives gratuity. Question B, if he does not receive gratuity. So first we have to calculate the pension by using if he receives gratuity method. ಸೊ ಯಾವಾಗಲೂ ಪೆನ್ಷನ್ ನೀವು 2 ಬಾರಿ ಆನ್ಸರ್ ಸಾಲ್ವ್ ಮಾಡಬೇಕು. ಕ್ವಶನ್ ಪೇಪರ್ ಅಲ್ಲಿ ಕಂಪಲ್ಸರಿ 2 ಸಲ ಬಿಡಿಸಬೇಕು. ಒಂದು ಗ್ರಾಚ್ಯುಟಿ ರಿಸೀವ್ಡ್ ಇದ್ದಾಗ, ಒಂದು ಗ್ರಾಚ್ಯುಟಿ ನಾಟ್ ರಿಸೀವ್ಡ್ ಅಂತ ಕೊಟ್ಟಾಗ. ಸೊ ಗ್ರಾಚ್ಯುಟಿ ರಿಸೀವ್ಡ್ ಇರಲಿ ಅಥವಾ ಗ್ರಾಚ್ಯುಟಿ ನಾಟ್ ರಿಸೀವ್ಡ್ ಇರಲಿ, ಹೆಡ್ಡಿಂಗ್ ಮಾತ್ರ ಸೇಮ್ ಆಗ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸೇಬಲ್ ಪೆನ್ಷನ್. ಸೊ ಹೆಡ್ಡಿಂಗ್ ಕಂಪಲ್ಸರಿ ಕರೆಕ್ಟ್ ಆಗಿ ಹಾಕಬೇಕು. ಸೊ ಎಕ್ಸಮ್ಟೆಡ್ ಅಮೌಂಟ್ ನೀವು ಕಂಡುಹಿಡಿತೀರಿ, ಟ್ಯಾಕ್ಸೇಬಲ್ ಅಮೌಂಟ್ ಕಂಡುಹಿಡಿತೀರಿ. ಸೊ ಅದಕ್ಕೆ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸೇಬಲ್ ಪೆನ್ಷನ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೇಕ್ ಕಾಲಮ್ಸ್, particular column and rupees column. So in this pension calculation we have to take 2 transactions. First one actual pension received, second one exempted amount. So actual pension means the amount that given in the question as received amount. So pension received amount question ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ received ಅನ್ನೋ pension amount 12 lakh ಇದೆ. ಬೈ ಚಾನ್ಸ್ ಕ್ವಶನ್ ಅಲ್ಲಿ ನಿಮಗೆ ಇದೇ ಪೆನ್ಷನ್ ಅಮೌಂಟ್ ತಗೋಬೇಕಂತ ಕನ್ಫ್ಯೂಷನ್ ಆದ್ರೆ ಇಡೀ ಕ್ವಶನ್ ಅಲ್ಲಿ ಇರುವಂತಹ ದೊಡ್ಡ ಅಮೌಂಟ್ ನ ತಗೋರಿ. ಸೊ ಪೆನ್ಷನ್ ಅಮೌಂಟ್ ಇದರಲ್ಲಿ 12 lakh ಇದೆ. ಸೊ ನೆಕ್ಸ್ಟ್ ಎಕ್ಸಂಪ್ಷನ್ ಕಂಡುಹಿಡಿಬೇಕಂದ್ರೆ, ಸೊ ಮೊದ್ಲೇನ್ ಮಾಡ್ಬೇಕಂದ್ರೆ ಈ 12 lakh rupees ಏನಿದೆ ಪೆನ್ಷನ್ ಅಮೌಂಟ್ ಅದನ್ನ ತಗೋಬೇಕು. ಸೊ ಇದ್ರಲ್ಲಿ ಏನಾದ್ರೂ ಭಿನ್ನ ರಾಶಿ ಕೊಟ್ಟಿದ್ರೆ, ಕಮ್ಯೂಟೆಡ್ ಕೊಟ್ಟಿದ್ರೆ ಅಂದ್ರೆ ಕಮ್ಯೂಟೆಡ್ ಪೆನ್ಷನ್ ಇದ್ರೆ ಅದನ್ನ ಟೋಟಲ್ ಪೆನ್ಷನ್ ಗೆ ಕನ್ವರ್ಟ್ ಮಾಡ್ಬೇಕು. ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಅವ್ರು ಕೊಟ್ಟಿರುವಂತ ಭಿನ್ನ ರಾಶಿ ಏನಿರುತ್ತೆ 3/4 ಇದೆ ಕ್ವಶನ್ ಅಲ್ಲಿ, ಅದನ್ನ ಉಲ್ಟಾ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು 4/3. ಸೊ 3/4 ಇದೆ, ಅದಕ್ಕೆ 12 lakh ಏನ್ ಮಾಡ್ತೀವಿ 4/3 ಅಂತ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದು ರಿಸೀವ್ಸ್ ಗ್ರಾಚ್ಯುಟಿ ಇಲ್ಲ, ರಿಸೀವ್ಸ್ ಗ್ರಾಚ್ಯುಟಿಗೆ 1/3 ಭಿನ್ನ ರಾಶಿ. ಇದನ್ನ ನೀವೇ ನೆನ್ಪಿಟ್ಕೋಬೇಕು, ಕ್ವಶನ್ ಅಲ್ಲಿ ಕೊಡೋದಿಲ್ಲ. ಸೊ ಪೆನ್ಷನ್ ಅಮೌಂಟ್ ತಗೋಬೇಕು. 4/3 ಯಾಕೆ ತಗೊಂಡಿದೀವಿ ಅಂದ್ರೆ ಕ್ವಶನ್ ಅಲ್ಲಿ ಕಮ್ಯೂಟೆಡ್ ಪೆನ್ಷನ್ ಕೊಟ್ಟಿದ್ದಾರೆ. 3/4 ಇದ್ದಿದ್ದ ನೀವು 4/3 ಅಂತ ತಗೋಬೇಕು. ಸೊ ಕಮ್ಯೂಟೆಡ್ ಪೆನ್ಷನ್ ಇದ್ದಿದ್ದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ಮತ್ತೆ ಇಫ್ ಗ್ರಾಚ್ಯುಟಿ ರಿಸೀವ್ಸ್ ಎಕ್ಸಂಪ್ಷನ್ ಲಿಮಿಟ್ ಇಸ್ 1/3. ಸೊ 1/3 ಏನಿದೆ ಇದಕ್ಕೆ ಎಕ್ಸಂಪ್ಷನ್ ಲಿಮಿಟ್ ಅಂತ ಕರಿತೀವಿ. 1/3 ಲಿಮಿಟ್ ಇರುತ್ತೆ ಎಕ್ಸಂಪ್ಷನ್ ಇದೆ. ಸೊ 12 lakh ಮೇಲೆ 1/3 ಅಷ್ಟೇ ಮಾಡಿದ್ರೆ ಸಾಕು. ಯಾವಾಗ ಕಮ್ಯೂಟೆಡ್ ಕೊಟ್ಟಿರ್ತಾರೆ ಅವಾಗ ಇದು ಎಕ್ಸ್ಟ್ರಾ ಬರುತ್ತೆ. ಸೊ ಇದು ಕ್ವಶನ್ ಅಲ್ಲಿ ಕೊಟ್ಟಿದ್ದನ್ನೇ ಉಲ್ಟಾ ಬರಿಬೇಕು ಭಿನ್ನ ರಾಶಿನ. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ 12 lakh ಇಂಟು 4/3 ಇಂಟು 1/3 ಮಾಡಿದಾಗ 5,33,000 ಅಮೌಂಟ್ ಬರುತ್ತೆ. ಸೊ ಎರಡನ್ನು ಮೈನಸ್ ಮಾಡಿದಾಗ ಟ್ಯಾಕ್ಸೇಬಲ್ ಅಮೌಂಟ್ ಬರುತ್ತೆ. ಸೊ ಎಕ್ಸಂಪ್ಟೆಡ್ ಅಮೌಂಟ್ ನ ಕಂಡುಹಿಡಿಯೋ ಮೆಥಡ್ ಇದು, ಟ್ಯಾಕ್ಸೇಬಲ್ ಅಮೌಂಟ್ ನ ಕಂಡುಹಿಡಿಯೋ ಮೆಥಡ್ ಇದು. ಸೊ ಬಂದ ಆನ್ಸರ್ಗೆ ಟ್ಯಾಕ್ಸೇಬಲ್ ಅಂತ ಕರಿತೀವಿ. ಸೊ ಟ್ಯಾಕ್ಸೇಬಲ್ ಅಮೌಂಟ್ ಮತ್ತು ಎಕ್ಸಂಪ್ಟೆಡ್ ಅಮೌಂಟ್ ನ ಕಂಡುಹಿಡಿಯಬೇಕು. ಸೊ ಇದನ್ನೇ ಎರಡನೇ ಟೈಮ್ ಅಂದ್ರೆ ಡಬಲ್ ಟೈಮ್ ಬಿಡಿಸಬೇಕು ಕ್ವಶನ್ ನ. ಮತ್ತೊಮ್ಮೆ ಹೆಡ್ಡಿಂಗ್ ಹಾಕೋತೀವಿ ಕ್ಯಾಲ್ಕುಲೇಷನ್ ಆಫ್ ಎಕ್ಸಂಪ್ಟೆಡ್ ಅಂಡ್ ಟ್ಯಾಕ್ಸೇಬಲ್ ಪೆನ್ಷನ್ ಅಂತ. ಸೊ ಈ ಕ್ಯಾಲ್ಕುಲೇಷನ್ ಸೇಮ್ ಕಾಲಮ್ ಪರ್ಟಿಕ್ಯುಲರ್ ರುಪೀಸ್ ಕಾಲಮ್ ಹಾಕೋತೀವಿ. ಆಕ್ಚುಲ್ ಪೆನ್ಷನ್ ರಿಸೀವ್ಡ್ ಅಂತ ಬರೆದು ಕ್ವಶನ್ ಅಲ್ಲಿರುವಂತ ರಿಸೀವ್ಡ್ ಅಮೌಂಟ್ ಪೆನ್ಷನ್ ರಿಸೀವ್ಡ್ ಅಮೌಂಟ್ ನ ಎಂಟ್ರಿ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ ಎಕ್ಸಂಪ್ಷನ್ ಹೆಡ್ಡಿಂಗ್ ಹಾಕಿ, ಸೊ ಅಮೌಂಟ್ ಏನಿದೆ ಈ 12 lakh ಸೇಮ್ ತಗೊಂತೀವಿ. ಕ್ವಶನ್ ಅಲ್ಲಿ ಕಮ್ಯೂಟೆಡ್ ಪೆನ್ಷನ್ ಕೊಟ್ಟೋದ್ರಿಂದ 3/4 ನಾವು 4/3 ಅಂತ ಬರ್ಕೋತೀವಿ. ನೆಕ್ಸ್ಟ್ ಇದು ಈಗ ಬಿಡಿಸ್ತಾ ಇರೋದು ನಾವು ನಾಟ್ ರಿಸೀವ್ಡ್ ಗ್ರಾಚ್ಯುಟಿ. ಸೊ ನಾಟ್ ರಿಸೀವ್ಡ್ ಗ್ರಾಚ್ಯುಟಿಗೆ ಏನ್ ಮಾಡ್ತೀವಿ 1/2 ಎಕ್ಸಂಪ್ಷನ್ ಲಿಮಿಟ್ ಇರುತ್ತೆ. ಸೊ ರಿಸೀವ್ಸ್ ಗ್ರಾಚ್ಯುಟಿಗೆ 1/3, ನಾಟ್ ರಿಸೀವ್ಸ್ ಗ್ರಾಚ್ಯುಟಿಗೆ 1/2 ಲಿಮಿಟ್ ಇರುತ್ತೆ. ಸೊ ಈ ಲಿಮಿಟ್ ನ ನೀವು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಇವನ್ನ ಇಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 lakh ಆನ್ಸರ್ ಬಂದಿದೆ. ಮೈನಸ್ ಮಾಡಿದ ನಂತರ 4 lakh ಆನ್ಸರ್. ಇದಕ್ಕೆ ಟ್ಯಾಕ್ಸೇಬಲ್ ಅಂತ ಕರಿತೀವಿ. 8 lakh ಎಕ್ಸಂಪ್ಟೆಡ್ ಅಮೌಂಟ್, 4 lakh ಟ್ಯಾಕ್ಸೇಬಲ್ ಅಮೌಂಟ್. ಸೊ ಈ ರೀತಿ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.